ಸ್ವಲ್ಪ ಜ್ಯೂಸಿ ಜ್ಯೂಸಿ ಆಗಿದ್ರೆ ಇಷ್ಟ. ನನಗೂ ಬೇಕು ಜ್ಯೂಸಿ. ಏನು ಮಾಡ್ತಾ ಇದ್ದೀರಾ? ಕಾಫಿ ಅಲ್ಲ, ಟೀ. ಆಯಿತು, ಕಾಪಿನೇ ಕೊಡಿ. ಒಳಗೆ ಹೋಗುತ್ತೆ. ಗುಡ್ ಮಾರ್ನಿಂಗ್ ಎಲ್ರಿಗೂ. ಮನೆ ಕತೆ ರಾಧಿಕಾ ಮಾಧವ ಜೊತೆ ಚಾನಲ್ಗೆ ಸ್ವಾಗತ. ಇವತ್ತು ಸಂಡೇ ಆಗಿರುತ್ತೆ. ಇವತ್ತು ಬ್ಲಾಗ್ ಮಾಡೋಣ ಅಂತ ಶುರು ಮಾಡಿದ್ದೀನಿ. ಈಗ ಸಂಡೇ ಮಾರ್ನಿಂಗು ಟಿಫನ್ಗೆ ರೆಡಿ ಮಾಡ್ತಾ ಇದ್ದೀನಿ. ಸ್ವಲ್ಪಗೆಲ್ಲ ಕೆಲಸಗಳು ಮುಗಿಸ್ಕೊಂಡು ಈಗ ತಿಂಡಿ ಮಾಡ್ತಾ ಇದ್ದೀನಿ. ನನ್ನ ಮಗನಿಗೆ ನೂಡಲ್ಸ್ ಬೇಕಂತೆ, ಸೊ ಎಲ್ಲರಿಗೂ ನೂಡಲ್ಸೇ ಮಾಡೋಣ ಅಂತ ಶುರು ಮಾಡಿದ್ದೀನಿ. ನೂಡಲ್ಸ್ಗೆ ಮಸಾಲ ಹಾಕಿ ಇಟ್ಟಿದ್ದೆ, ನೂಡಲ್ಸ್ ಆಗ್ತಾ ಇದೆ. ಇವಾಗ ನೂಡಲ್ಸ್ ಹಾಕ್ಬಿಟ್ಟು ಮಾಡೋಣ. ನೀರು ಕುದಿಯೋಕೆ ಇಟ್ಬಿಟ್ಟು ಸಾಲ್ಟ್ ಹಾಕಿದ್ದೀನಿ. ಇವಾಗ ನೂಡಲ್ಸ್ ಹಾಕ್ಬಿಟ್ಟು ಚೀಸ್ ಹಾಕ್ಬೇಕೇನೋ. ಚೀಸ್ ಇದೆ ಹಾಕೋಣ, ಪಾಪ ಸೇರಲ್ವಾ ಅಂತ. ನೂಡಲ್ಸ್ ಈ ಥರ ಬೇಯುವಾಗ ಚೂರು ಚೀಸ್ ಹಾಕ್ಬಿಟ್ರೆ ಚೀಸ್ ನೂಡಲ್ಸ್ ರೆಡಿ. ಬೇಡವಾ? ಚೀಸ್ ಬೇಡವಾ? ಸರಿ, ಹೌದು ಕಂದ. ಆಯಿತು, ಚೀಸ್ ಇಲ್ಲ, ಪ್ಲೈನ್ ನೂಡಲ್ಸ್. ಬೈಲಿ, ನೀನು ನನ್ನ ಬ್ಲಾಗಲ್ಲಿ ಬಂದೇ ಇಲ್ಲ. ಇವತ್ತು ಲೈವ್ ಮಾಡ್ತೀವಲ್ಲ, ಬರ್ತೀಯಾ? ಬರ್ತೀನಿ. ಹಾಯ್ ಹೇಳಿ ಎಲ್ಲರಿಗೂ. ಹಾಯ್. ಏನೇನು ಮಾಡ್ದಿ ಸಂಡೇ ಬೆಳಿಗ್ಗೆಯಿಂದ? ಕುಚ್ಚಿ, ಏನೇನು ಮಾಡ್ದಿ? ಅಕ್ಕನ ಜೊತೆ ಮಲ್ಕೊಂತೀನಿ. ಇವತ್ತು ಕಟಿಂಗ್ ಕರ್ಕೊಂಡು ಹೋಗ್ಬೇಕು. ಎಸ್ಕೇಪ್ ಆಗ್ತಾನೇ ಇದ್ದಾನೆ ಕಟಿಂಗಿಂದ. ಸಂಜೆ ಕಟಿಂಗ್, ಸಂಜೆನಾ ಈಗ ಸ್ನಾನಕ್ಕೆ ಮೊದಲ ಸಂಜೆ ಮತ್ತೆ ಅಲ್ಲೆಲ್ಲ ನೋಡು. ಮತ್ತೆ ನಾನು ಕಂಪ್ಯೂಟರ್ ಟೈಮ್ ಮಾಡಕ್ ಹೋದೆ. ಸಂಡೇ ನಿಂದು ಸ್ಕ್ರೀನ್ ಟೈಮ್ ಏನೇನು? ಕಂಪ್ಯೂಟರ್ ಟೈಮ್, ಟಿವಿ ಟೈಮ್ ಅಷ್ಟೇ. ಎಷ್ಟೆಷ್ಟು ಹೊತ್ತು? 1 hour ಕಂಪ್ಯೂಟರ್ ಟೈಮ್, 1 hour ಟಿವಿ ಟೈಮ್. ಜಾಸ್ತಿ ನೋಡಿದ್ರೆ ಅಮ್ಮ ಏನು ಮಾಡ್ತಾಳೆ? ಹೊಡೆದಿದ್ದೀನ? ಎದುರಿಸ್ತೀನಿ ಅಷ್ಟೇ ಅಲ್ವಾ? ಸುಳ್ಳು ಹೇಳ್ಬೇಡ. ಸುಳ್ಳು ಹೇಳ್ಬೇಡ. ಒಂದ್ಸತಿ ಹೊಡೆದಿದ್ಯಾ? ಸ್ಟಾರ್ಟಿಂಗಲ್ಲಿ ಕಂಟ್ರೋಲ್ ಮಾಡೋಕ್ಕೆ. ಅಲ್ಲೇನು ಚೆಲ್ಬೇಡ. ನನಗೆ ನೂಡಲ್ಸ್ ಸ್ವಲ್ಪ ಜ್ಯೂಸಿ ಜ್ಯೂಸಿ ಆಗಿದ್ರೆ ಇಷ್ಟ. ನನಗೂ ಬೇಕು ಜ್ಯೂಸಿ. ಕೆಲಸ ಮಾಡ್ತೀನಿ. ಇದು ಸಣ್ಣ ಉರಿಲಿಟ್ಟು ಹೋಗಿ ರಂಗೋಲಿ ಹಾಕಿ ಬರ್ತೀನಿ. ಎಡಗಡೆ ರಂಗೋಲಿ ಹಾಕಿಲ್ಲ. ಬೇಡ ಬೇಡ, ನೀ ಇಲ್ಲೇನು ಮಾಡಬೇಡ. 2 3 4 1 2 4 1 2 1 2 4 2 2. ಗಾಳಿ ಇದೆ, ನೋಡೋಣ. ಕಟ್ ಮಾಡೋಣ ಈಗ. ಓಕೆನಾ? 1 2 3 1 2 3 1 2 3 1 2 1 2 3 1 2 3 1 2 3 1 2 3.
ಸಂಡೇ ತಿಂಡಿ ಆದಮೇಲೆ ಒಂದು ಟೀ ಕುಡಿಯೋದು. ತಿಂಡಿ ಆದಮೇಲೆ ಇವರಿಗೆ ಟೀ ಕುಡಿದು ಅಭ್ಯಾಸ. ಈಗ ತಿಂಡಿ ಆಯಿತು, ನೂಡಲ್ಸ್ ಮಾಡಿದ್ನಲ್ಲ ತಿಂದ್ವಿ. ಇವಾಗ ನಮ್ಮ ಮನೆಯವರು ಟೀ ಮಾಡ್ತಾ ಇದ್ದಾರೆ. ಏನು ಗೊತ್ತಾ, ನಮ್ಮ ಮನೆಯವ್ರದ್ದು ಹೋಟೆಲ್ ಫ್ಯಾಮಿಲಿ ಅಲ್ವಾ, ಅಡುಗೆ ಚೆನ್ನಾಗಿ ಮಾಡ್ತಾರೆ. ಆದರೆ ಸ್ವಲ್ಪ ಸೋಂಬೇರ್ತನ. ಹೆಂಡತಿ ಮಾಡಿ ಮಾಡಿ ಅಭ್ಯಾಸ ಆಗಿದೆ. ಸ್ವಲ್ಪ ಅಡುಗೆ ಮನೆಗೆ ಬರ್ತಾರಷ್ಟೇ. ಏನು ಮಾಡ್ತಾಯಿದ್ದೀರಾ? ಕಾಪಿ ಅಲ್ಲ, ಟೀ. ಆಯಿತು, ಕಾಪಿನೇ ಕೊಡಿ. ಅದೇನಕ್ಕೆ, ಶುಂಠಿನಾ ಹಾಕಿ? ಪರವಾಗಿಲ್ಲ, ಚಿಕ್ಕ ಪೀಸ್ ಹಾಕಿ. ಅಪ್ಪಿ, ಪಪ್ಪ ಮಾಡೋ ಅಡುಗೆ ನಿನಗೇನು ಇಷ್ಟ? ಆ ಡೋರ್ ಹಾಕ್ಬಿಡು ಕದ. ಆ ಡೋರ್ ಹಾಕು. ಅದು ಇಡ್ಲಿ ಹಿಟ್ಟು ನಾ ರೆಡಿ ಮಾಡೋದು ಕಣೋ. ಪಪ್ಪ ಒಂದೊಂದ್ಸಲ ಹುಯ್ದಿಡ್ತಾರಷ್ಟೇ. ಆಮೇಲೆ ಚಿತ್ರಾನ್ನ ಚೆನ್ನಾಗಿರುತ್ತಾ? ಓಕೆ. ಹಾಂ, ಓಕೆ. ಉಪ್ಪಿಟ್ಟು ನೀ ತಿನ್ನಲ್ವಲ್ಲ? ಹ್ಞೂ. ಏನು ಪಲ್ಯ ಅದು? ಹಾಂ, ಕೋಕೋನಟ್ ಎಲ್ಲದಕ್ಕೂ ಹಾಕ್ತೀವಿ, ಕೋಕೋನಟ್ ತುರಿನ. ಬಟ್ ಅದು ಕ್ಯಾಬೇಜು. ಹಾಂ, ಕ್ಯಾಬೇಜ್ ಪಲ್ಯ ಮಾಡಿದ್ದು ನೀನೆ. ನೀವೊಂಚೂರು ಆ ಕಡೆ ತಿರುಗಿ ನಿಂತ್ಕೊಳ್ಳಿ. ಹೌದಾ? ಇಂಚೂರು ಆ ಕಡೆ ಹೋಗು, ಮಾತಾಡೋಂಗಾದ್ರೆ. ಅಮ್ಮ ಮಾಡೋದು ಏನೇನು ಇಷ್ಟ? ಎಲ್ಲರೂ ಚೆನ್ನಾಗಿ ಮಾಡ್ತಾಳೆ. ದೋಸೆ, ಇಡ್ಲಿ, ಸಾಂಬಾರು, ಚಟ್ನಿ, ನೂಡಲ್ಸು, ಚಿತ್ರಾನ್ನ, ಎಲ್ಲರೂ ಚೆನ್ನಾಗಿ ಮಾಡ್ತಾಳೆ. ಶಾವಿಗೆ ಬಾತು ಎಲ್ಲ ಚೆನ್ನಾಗಿ ಮಾಡ್ತಾಳೆ. ಹೌದಾ? ಆದರೆ ಒಂದೊಂದ್ಸಲ ನೀ ತಿನ್ನಲ್ಲ. ಯಾಕೆಂದ್ರೆ ಖಾರ ಮಾಡ್ತಾಳೆ. ನನ್ನ ಅಪ್ಪನೂ ಚೆನ್ನಾಗಿ ಮಾಡ್ತಾನೆ. ನಿಮ್ಮ ಅಕ್ಕ? ಅಕ್ಕ ನೂಡಲ್ಸ್ ಒಂದೇ ಚೆನ್ನಾಗಿ ಮಾಡ್ತಾಳೆ. ಅಕ್ಕ ಟೊಮೆಟೊ ಗೊಜ್ಜು, ತಿಳಿಸಾರು, ಗೊಜ್ಜು ಅದು ಒಂದು ಮಾಡ್ತಾಳೆ. ಮತ್ತೆ ಫ್ರೈಸ್. ಟೀ ಆಗ್ತಾ ಇದೆ.
ಏನು ಗೊತ್ತಾ, ಅವನಿಗೆ ಹಾಕ್ಕೊಟ್ಟೆ, ಅರ್ಧನೇ ಖಾಲಿಯಾಗಿದೆ. ಇವಾಗ ನಾನು ತಿನ್ಸಿದ್ರೆ ಪೂರ ಖಾಲಿ ಆಗತ್ತೆ. ಯಾಕಂಗೆ ಮೌರ್ಯ, ನೀನಾಗೆ ಯಾಕೆ ತಿನ್ನಲ್ಲ? ಬಾ ಇಲ್ಲಿ. ಇನ್ನು ಪ್ರತಿ ಸಂಡೇ ಸ್ಟವ್ವು, ಬರ್ನಲ್ಲು, ಸ್ಟ್ಯಾಂಡು ಎಲ್ಲ ಕ್ಲೀನ್ ಮಾಡಿ ಅಡುಗೆ ಮನೆನ ಫುಲ್ಲು ಕ್ಲೀನ್ ಮಾಡ್ತೀನಿ. ಹಾಗೆ ಎಲ್ಲ ಉಜ್ಜಿ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಒಂದು ವೇಳೆ ಎಲ್ಲಾದರೂ ಸಂಡೇ ಬೇರೆ ಪ್ಲ್ಯಾನ್ ಇದ್ದರೆ ಔಟ್ಸೈಡ್ ಎಲ್ಲ ಸಂಡೇ ಕ್ಲೀನ್ ಮಾಡೋಕ್ಕಾಗಿಲ್ಲ ಅಂದರೆ ಸಾಟರ್ಡೆ ಈವ್ನಿಂಗೇ ಮಾಡ್ಕೋತೀನಿ. ಇದು ಕೆಲವು ಕಡೆ ಸಿಗತ್ತೆ, ಗಟ್ಟಿ ಬ್ರಷ್ ಇರುತ್ತೆ, ಅದನ್ನ ತಗೊಂಡು ಟೂತ್ ಬ್ರಷ್ ಥರನೇ ಅದು ಗಟ್ಟಿ ಬರುತ್ತೆ ಇದನ್ನೆಲ್ಲ ಉಜ್ಜೋಕ್ಕೆ ಅಂತಲೇ. ನಾನು ಇದನ್ನು ರಿಯಲೆನ್ಸ್ ಮಾರ್ಟಲ್ಲಿ ತೊಗೊಂಡೆ. ಅದು ಚೆನ್ನಾಗಾಗತ್ತೆ ಸ್ಟವ್ ಉಜ್ಜೋಕ್ಕೆ. ಅದರಲ್ಲಿ ಉಜ್ಜಿಬಿಟ್ಟು ಎಲ್ಲ ಕ್ಲೀನ್ ಮಾಡ್ಕೋತಾ ಇದ್ದೀನಿ. ಇನ್ನು ಅಡುಗೆ ಮಾಡುವಾಗ ಈ ಸಾಂಬಾರು ಎಲ್ಲ ಕುದ್ದು ಹಾರುತ್ತಲ್ವ, ಅದೆಲ್ಲ ದಿನಾ ಉಜ್ಕೊಳ್ತೀನಿ. ಆದ್ರೂ ಎಲ್ಲಾದರೂ ಒಂದೊಂದು ಚೂರು ಕೂತ್ಕೊಂಡಿರತ್ತೆ. ಅದನ್ನೆಲ್ಲ ಭಾನುವಾರ ಬ್ರಷ್ ತಗೊಂಡು ಕ್ಲೀನಾಗಿ ಉಜ್ಜಿಬಿಟ್ಟು ಬಟ್ಟೆಯಲ್ಲಿ ಒರೆಸ್ಕೋತಾ ಇದ್ದೀನಿ. ನನ್ನ ಮಗ ಏನೂ ಬಿಡಲ್ಲ, ಬಂದು ಅಲ್ಲಿ ನೋಡಿ ಕ್ಯಾಮ್ರಾ ಮುಂದೆನೇ ಆಟ ಆಡ್ಕೊಂಡಿದ್ದಾನೆ. ಫುಲ್ಲು ಡಿಸ್ಟರ್ಬ್ ಮಾಡ್ತಾ ಇದ್ದ. ಇನ್ನು ಸಂಡೇ ಅಲ್ವಾ, ಪಕ್ಕದ ಮನೆ ಮಗು ಮೌರ್ಯ ನಮ್ಮನೆಯವರು ಚೂರು ಕ್ರಿಕೆಟ್ ಆಡ್ತಾಯಿದ್ರು, ಅದನ್ನು ದೂರದಿಂದ ಕ್ಯಾಪ್ಚರ್ ಮಾಡಿದ್ದೀನಿ. ಸಂಡೇ ಯಾವುದಾದ್ರೂ ಒಂದು ಹೊತ್ತು ಹೊರಗಡೆ ಊಟ ಮಾಡ್ತೀವಿ. ಯಾಕೆಂದರೆ 3 ಹೊತ್ತು ಸಂಡೇನೂ ಅಡುಗೆ ಮಾಡಿದ್ರೆ ಏನು ವ್ಯತ್ಯಾಸ ಇರಲ್ಲ ಬೇರೆ ದಿನಗಳಿಗೂ ಸಂಡೇಗೂ ಅಂತ ಹೇಳಿಬಿಟ್ಟು ಹೊರಗಡೆ ಊಟ ಮಾಡ್ತೀವಿ. ಮನೆ ಹತ್ರನೇ ಸ್ವಲ್ಪ ದೂರದಲ್ಲಿ ಒಂದು ಹೊಸ ಹೋಟೆಲ್ ಓಪನ್ ಆಗಿತ್ತು. ಹೇಗಿದೆ ನೋಡೋಣ, ಟೇಸ್ಟ್ ಮಾಡೋಣ ಅಂತ ಅಲ್ಲಿಗೆ ಹೋದ್ವಿ. ಫುಡ್ಡೆಲ್ಲ ಚೆನ್ನಾಗಿತ್ತು, ಬಟ್ ನಾವು ಖಾರನ ಸ್ವಲ್ಪ ಕಮ್ಮಿ ತಿನ್ನೋದ್ರಿಂದ ಖಾರ ಅನ್ನಿಸ್ತು ನನಗೆ. ಯಾವುದು ಪನ್ನೀರ್ ಟಿಕ್ಕಾ ಖಾರ ಅನ್ನಿಸ್ತು. ಬೇರೆದೆಲ್ಲ ಚೆನ್ನಾಗಿತ್ತು. ಮಧ್ಯಾಹ್ನ ಹೊರಗಡೆ ಊಟ ಮಾಡಿಕೊಂಡು ಇನ್ನೊಂದು ಏನು ಗೊತ್ತಾ, ಕೆಲವು ಕಡೆ ರೊಟ್ಟಿ ಕರಿ ಒಟ್ಟಿಗೆ ಕೊಡಲ್ಲ, ರೊಟ್ಟಿ ಬೇರೆ ಕರಿ ಬೇರೆ ಸಪ್ರೇಟ್ ತೊಗೋಬೇಕು. ಇಲ್ಲಿ ಹಾಗಿರಲಿಲ್ಲ, ರೋಟಿ ಕರಿ ಕೊಡ್ತಾಯಿದ್ರು, ಸಪ್ರೇಟ್ ಕೊಡ್ತಾಯಿದ್ರು. ಚೆನ್ನಾಗಿತ್ತು. ಅದನ್ನು ಎಲ್ಲ ತಿಂದ್ಕೊಂಡು ಬಂದ್ವಿ. ಇನ್ನು ಹೊರಗಡೆ ಹೋದಾಗ ಸ್ವಲ್ಪ ಪಬ್ಲಿಕ್ದು ವಾಯ್ಸು ಗಲಾಟೆಗಳೆಲ್ಲ ಇರೋದ್ರಿಂದ ಅಲ್ಲಿ ಡೈರೆಕ್ಟ್ ರೆಕಾರ್ಡ್ ಮಾಡ್ಕೊಳಕ್ಕಾಗಲೇ ಇಲ್ಲ. ಹಾಗಾಗಿ ವಾಯ್ಸ್ ಓವರ್ ಮಾಡ್ತಾ ಇದ್ದೀನಿ. ತುಂಬ ಡಿಸ್ಟರ್ಬೆನ್ಸ್ ಇತ್ತು, ಮೇಯ್ನ್ ರೋಡಲ್ಲೇ ಇದೆ, ಹಾಗಾಗಿ. ಅಲ್ಲಿಂದ ಫ್ರೂಟ್ಸು, ಮೌರ್ಯಂಗೆ ಸ್ನ್ಯಾಕ್ಸು ಎಲ್ಲ ಖಾಲಿ ಆಗಿಬಿಟ್ಟಿತ್ತು. ಫ್ರೂಟ್ಸು ಮತ್ತು ಬೇಕಾಗಿರೋ ಎಷ್ಟು ಬೇಕೋ ಅಷ್ಟೇ ತರಕಾರಿ ತೊಗೊಳ್ಳೋದು ನಾನು. ಅಂದರೆ ನಾಳೆಗೆ ಏನು ಮಾಡ್ತೀನೋ ಅವತ್ತಿನ ದಿನದ ಮಾತ್ರ. ನೆಕ್ಸ್ಟ್ ಡೇದು ಮತ್ತೆ ನಾನು ಬರುವಾಗ ತೊಗೊಂಬರ್ತೀನಿ. ಯಾಕೆಂದರೆ ಫ್ರಿಜ್ಜಲ್ಲಿ ತರಕಾರಿಗಳು ಇಟ್ಟು ತಿನ್ನಬಾರ್ದು ಅನ್ನೋದು ಒಂದಾದರೆ, ಅದು ಪ್ಲ್ಯಾನ್ ಪ್ರಕಾರ ಮಾಡೋಕ್ಕಾಗಲ್ಲ. ಏನು ತರಕಾರಿ ತಂದಿರ್ತೀವೋ ಅದನ್ನು ಅಡ್ಜಸ್ಟ್ ಮಾಡ್ಕೊಂಡು ಮಾಡಬೇಕು. ಉಳಿದಿರೋ ತರಕಾರಿ ಹಾಳಾಗಿಬಿಡತ್ತೆ. ಅದಕ್ಕೆ ನಾನು ಇವತ್ತು ನಾಳೆ ಏನು ಮಾಡ್ತೀವಿ ಅಂತ ಪ್ಲ್ಯಾನ್ ಇರುತ್ತೋ ಇವತ್ತು ತರಕಾರಿ ತೊಗೊಂಬರ್ತೀನಿ. ಹಾಗೆ ಮಂಡೇಗೆ ಏನು ಬೇಕೋ ಅಷ್ಟು ತರಕಾರಿಯನ್ನು ತೊಗೊಂಡು ಮೌರ್ಯಂಗೆ ನನಗೆ ಎಲ್ಲ ಫ್ರೂಟ್ಸ್ ತೊಗೊಂಡು ಉಳಿದು ಸ್ವಲ್ಪ ರೇಷನ್ನು ಸಣ್ಣ ಪುಟ್ಟದೆಲ್ಲ ತೊಗೊಂಬಿಟ್ಟು, ಆ್ಯಂಡ್ ಚಳಿಗಾಲ ಅಲ್ವಾ, ಫ್ರೂಟ್ಸ್ ಮಾತ್ರ ತಿನ್ನೋಕ್ಕೆ ಸೇರೋದೇ ಇಲ್ಲ. ಸ್ವಲ್ಪ ಈ ಥರ ಯಾವುದಾದ್ರೂ ಸ್ನ್ಯಾಕ್ಸ್ಗಳು, ಡ್ರೈ ಸ್ನ್ಯಾಕ್ಸ್ಗಳನ್ನು ತೊಗೊಳ್ಳೋಣ ಅಂತ ಹೇಳಿಬಿಟ್ಟು ಹುಡುಕ್ತಾ ಇದ್ದೀನಿ. ನನಗೆ ಕೇರಳದವ್ರು ಮಾಡ್ತಾರಲ್ವ, ನೇಂದ್ರ ಬಾಳೆಹಣ್ಣಲ್ಲಿ ಒಂದು ಚಿಪ್ಸು ಉದ್ದುದ್ದ ಬರುತ್ತೆ. ಅದು ಬಾಳೆಹಣ್ಣು ಎಷ್ಟು ಉದ್ದ ಇರುತ್ತೋ ಅದನ್ನು ಕಟ್ ಮಾಡಿ ಚಿಪ್ಸ್ ಮಾಡ್ತಾರೆ. ಅದು ನನಗೆ ತುಂಬ ಇಷ್ಟ. ಅದು ಕೆಲವು ಕಡೆ ಮಾತ್ರ ಸಿಗೋದು, ಇಲ್ಲಿ ಸಿಗ್ತಾ ಇತ್ತು. ಸಿಗುತ್ತೇನೋ ಅಂತ ಹುಡುಕ್ತೆ ಸಿಗಲಿಲ್ಲ. ಆಮೇಲೆ ಎಲ್ಲದು ಬಿಲ್ಲಿಂಗ್ ಮಾಡಿಸ್ಕೊಂಡು ಮನೆಗೆ ಬಂದು ಸ್ವಲ್ಪ ರೆಸ್ಟ್ ತೊಗೊಂಡ್ವಿ. ಸಂಡೇ ಅಲ್ವಾ, ರೆಸ್ಟ್ ತೊಗೊಂಡ್ವಿ ಮೀನ್ಸ್ ಬಂದು ಸ್ವಲ್ಪ ಮಲ್ಕೊಂಡು ಆಮೇಲೆ ಒಂದು 4:30, 5ವರೆಗೆ ಮಲ್ಕೊಂಡು ಆಮೇಲೆ
ಮೌರ್ಯನ ಕಟ್ಟಿಂಗ್ ಕರ್ಕೊಂಡು ಹೋಗೋದಿತ್ತು. ಹೇರ್ ತುಂಬ ಉದ್ದ ಬಂದಿತ್ತು. ಸಾಟರ್ಡೆ ಕರ್ಕೊಂಡು ಹೋಗ್ತೀನಿ ಅಂದರೆ ಇಲ್ಲ ಸಂಡೇ ಮಾರ್ನಿಂಗ್ ಅಂತಂದ. ಸಂಡೇ ಮಾರ್ನಿಂಗ್ ಹೋಗೋಣ ಅಂದರೆ ಇಲ್ಲ ಈವ್ನಿಂಗ್ ಅಂತಂದ. ಅವನಿಗೆ ಕಟ್ಟಿಂಗ್ ಮಾಡಿಸೋದು ತುಂಬ ಇರಿಟೇಷನ್ನು. ಇಲ್ಲ ಬೇಡ ಅಂತ ಮುಂದೆ ಹಾಕ್ತಾನೆ ಇದ್ದ. ಹೇರ್ ತುಂಬ ಉದ್ದ ಬಂದಿತ್ತು. ಸಂಜೆ ಒಂದು 7 o'clock ಹಂಗೆ ಅವನನ್ನು ಕಟ್ಟಿಂಗ್ ಕರ್ಕೊಂಡು ಹೋದ್ವಿ. ಕಟ್ಟಿಂಗ್ ಮಾಡಿಸುವಾಗಲೂ ನೋಡಿ ಮುಖದಲ್ಲಿ ಖುಷಿನೇ ಇಲ್ಲ. ಫುಲ್ಲು ನನ್ನ ಒತ್ತಾಯಕ್ಕೆ ಬಂದಿದ್ದಾನೆ. ಹೇರ್ ಕಟ್ ಮಾಡಿಸ್ಕೊಂಡು ಬಂದ್ವಿ. ಇನ್ನೊಂದೇನೆಂದರೆ ಅವನಿಗೆ ಎಲ್ಲಿ ಫ್ರೀ ಆಗಿರುತ್ತೋ ಅಲ್ಲಿ ಹೇರ್ ಕಟ್ ಮಾಡಿಸಲ್ಲ ನಾವು. ಅವನಿಗೊಬ್ಬರೇ ಒಂದೇ ಶಾಪಲ್ಲಿ ಕ್ಲೀನಾಗಿ ಅವನಿಗೆ ಹೇಗೆ ಬೇಕೋ ಹಾಗೆ ಹೇರ್ ಕಟ್ ಮಾಡ್ತಾರೆ. ಆ್ಯಂಡ್ ಅವನ ಮುಖಕ್ಕೂ ಆ ಹೇರ್ ಕಟ್ ಮ್ಯಾಚ್ ಆಗುತ್ತೆ. ಹಾಗಾಗಿ ಅವ್ರು ಫ್ರೀ ಇರೋದು ನೋಡಿಕೊಂಡು ನಾನು ಅಲ್ಲಿಗೆ ಕರ್ಕೊಂಡು ಹೋಗೋದು ಜಾಸ್ತಿ. ಅವನನ್ನು ಜಾಸ್ತಿ ಅಂತಲ್ಲ, ಅಲ್ಲಿಗೆ ಕರ್ಕೊಂಡು ಹೋಗೋದು. ಮಕ್ಕಳು ಏನು ಗೊತ್ತಾ, ಒಂದು 5 ನಿಮಿಷನೂ ಸುಮ್ಮನೆ ಕೂರೋಕ್ಕಾಗಲ್ಲ ಅವ್ರ ಹತ್ರ. ಹೇರ್ ಕಟ್ಟಲ್ಲಿ ಸುಮ್ಮನೆ ಕೂರಬೇಕಲ್ವಾ, ಅವನಿಗೆ ಅದು ಹಿಂಸೆ. ಆ ಬಾಯಿನ ಆಡಿಸ್ತಾ ಇರ್ತಾನೆ, ತಲೆ ಆಡಿಸ್ತಾ ಇರ್ತಾನೆ, ಕೈಕಾಲು ಆಡಿಸ್ತಾ ಇರಬೇಕು. ಹೇರ್ ಕಟ್ಕೋದ್ರೆ ಅದು ಯಾವುದೂ ಮಾಡೋಕ್ಕಾಗಲ್ವಲ್ಲ, ಕಟ್ ಹಾಕ್ದಂಗೆ ಆಗಿಬಿಡತ್ತೆ ಅವನಿಗೆ. ಅದಕ್ಕೇ ಆಯ್ತಾ ಅಂತ ಕೇಳ್ತಾನೆ ಇರ್ತಾನೆ. 3, 2, 1, go! ಇವತ್ತಿನ ವಿಡಿಯೋನ ಇಲ್ಲೇ ಕ್ಲೋಸ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಶೇರ್ ಮಾಡಿ. ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದಲ್ಲಿ ಸಬ್ಸ್ಕ್ರೈಬ್ ಮಾಡಿ ನೋಡಿ. ಆಲ್ರೆಡಿ ಈಗ ರಾತ್ರಿ ಆಗ್ತಾ ಬಂದಿದೆ. ಹಾಗಾಗಿ ಎಲ್ರಿಗೂ ಗುಡ್ ನೈಟ್. ಮತ್ತೊಂದು ನನ್ನ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು.